ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 65ನೇ ಭೇಟಿ. ಇದು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕೊನೆಯ ಭಾಗ, ಅಂದರೆ 10ನೇ ಭಾಗ. ನಾವು ಸುಮಾರು 10 ತರಗತಿಗಳಿಂದ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ನೋಡೋಣ. ಆದಷ್ಟು ಸಾಧ್ಯವಾದಷ್ಟು ಎಲ್ಲವನ್ನ ನೋಡಿದ್ದೇನೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಕಲಿಸ್ರೆ ಇಂಗ್ಲೀಷು ಚೆನ್ನಾಗಿರುತ್ತೆ. ಅವರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸ್ಬೋದು, ಎಕ್ಸಾಮಿನೇಷನ್ಗೂ ಅನುಕೂಲ ಆಗುತ್ತೆ. ನೋಡೋಣ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್, ಕವನ ಸೆಡ್. ಕುಸುಮ ಮತ್ತು ಕವನ ಫ್ರೆಂಡ್ಸ್ ಅವರು. ಬಹುಶಃ ಈ ಕವನನ ಕುಸುಮ ಕರೀತಾರೆ, ಫಂಕ್ಷನ್ಗೆ ಏನೋ ಬನ್ನಿ ಅಂತ ಕರೀತಾರೆ, ಅಥವಾ ಅವರು ಇನ್ನೂ ಚಿಕ್ಕ ವಿದ್ಯಾರ್ಥಿನಿಯರಾದರೆ ಕರೀತಾರೆ, ಒಬ್ಬರು ಫ್ರೆಂಡ್ಸ್ ಅಂತ ಇಟ್ಕೊಳ್ಳೋಣ. ಕುಸುಮ ಆ್ಯಂಡ್ ಕವನ ಅವರು ಸ್ನೇಹಿತೆಯರು ಅಥವಾ ಫ್ರೆಂಡ್ಸು. ಕವನ ಹೇಳ್ತಾರೆ, ನೋಡು ಕುಸುಮ, ನನ್ನ ಫ್ರೆಂಡ್ಸು ವಿದೇಶಕ್ಕೆ ಹೋಗಿದ್ದಾರೆ. ಫಾರಿನ್ ಹೇಳಬಾರ್ದು ಅಂತ ಹೇಳಿದ್ದೇನೆ, ಅಬ್ರಾಡ್ ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ರಾಡ್ ಬಗ್ಗೆ ನಾವು ಚರ್ಚೆ ಮಾಡುವಾಗ ಬಹಳಷ್ಟು ವಿಷಯವನ್ನು, ಅಬ್ರಾಡ್ಗೆ ಪ್ರಿಪೋಸಿಷನ್ ಟು ಆಗಲಿ ಮತ್ತು ಇನ್ ಆಗಲಿ ಬರಬಾರ್ದು. ಇದು ನೋಡಿ, ಇಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನು ಕಲ್ತ್ಕೋತಾ ಇದ್ದೀವಿ, ವಾಕ್ಯ ರಚನೆ ಕಲ್ತ್ಕೋತೇವೆ. ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್. ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್. ನಮ್ಮ ತಂದೆ ತಾಯಿಯಂದಿರು, ತುಂಬ ಮಕ್ಕಳು ಫಾದರ್ ಮದರ್ ಬರೀತಾರೆ, ಬರೀಬಾರ್ದು ಇಂಗ್ಲೀಷಲ್ಲಿ, ಅಷ್ಟು ಚೆನ್ನಾಗಿರಲ್ಲ. ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್. ತುಂಬ ಮಕ್ಕಳು ವೆಂಟ್ ಟು ಅಬ್ರಾಡ್ ಅಂತಾರೆ, ಹ್ಯಾವ್ ವೆಂಟ್ ಹೇಳ್ತಾರೆ, ಇದೆಲ್ಲ ತಪ್ಪದು. ಕವನ ಸೆಡ್. ಓಕೆ, ನೋಡಿ, ಕವನನ ಕುಸುಮ ಕರೆದಾಗ ಕವನ ಹೇಳ್ತಾಳೆ, ಗೊತ್ತಾಯ್ತಾ? ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್. ಓಕೆ, ಕುಸುಮ ನಮ್ಮ ತಂದೆ ತಾಯಿ ವಿದೇಶಕ್ಕೆ ಹೋಗಿದ್ದಾರಮ್ಮ, ಅದಕ್ಕೆ ನಾನು ಮನೆಯಲ್ಲಿ ಇರಬೇಕು, ನಾವು ಬೀಗ ಹಾಕುವಾಗಿಲ್ಲ, ಬರೋಕ್ಕಾಗಲ್ಲ, ಏನೋ ರೀಸನ್ ಇದು. ದೇ ಆರ್ ಫ್ರೆಂಡ್ಸ್. ಇದು ನಾನು ಉದ್ದೇಶಪೂರ್ವಕವಾಗಿ ಇವತ್ತು 2 ಹೆಣ್ಮಕ್ಕಳನ್ನು ತೆಗೆದುಕೊಂಡಿದ್ದೇನೆ. ಈಗ ಅಂದರೆ ನಾವು ಲಿಂಗ ತಾರತಮ್ಯ ಮಾಡಬಾರ್ದು, ಧರ್ಮ ತಾರತಮ್ಯ ಮಾಡಬಾರ್ದು. ಅದಕ್ಕೆ ನೋಡಿ, ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್, ಕವನ ಸೆಡ್. ಕವನ ಅನ್ನುವ ಓಕೆ ವಿದ್ಯಾರ್ಥಿನಿ ಅಥವಾ ಹುಡುಗಿ ಹೇಳ್ತಾಳೆ ಕುಸುಮನಿಗೆ, ಗೊತ್ತಾಯ್ತಾ? ಕುಸುಮ ನಮ್ಮ ತಂದೆ ತಾಯಿ ಬೇರೆ ದೇಶಕ್ಕೆ ಹೋಗಿದ್ದಾರಮ್ಮ, ವಿದೇಶಕ್ಕೆ ಹೋಗಿದ್ದಾರೆ. ಅದನ್ನು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಹೇಗಾಗುತ್ತೆ? ಕವನ ಟೋಲ್ಡ್ ಕುಸುಮ. ನೋಡಿ, ಕವನ ಟೋಲ್ಡ್ ಕುಸುಮ ದಟ್ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಇಲ್ಲಿ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್ ಹೋಗಿ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಇಲ್ಲಿ ಮೈ ಹೋಗಿ ಹರ್ ಆಯಿತು. ಯಾಕೆಂದರೆ ಅವ್ರು ಹೆಣ್ಮಕ್ಳು ತಗೊಂಡಿದ್ದೀವಿ, ವಿದ್ಯಾರ್ಥಿಗಳಿದ್ರೆ ಬಾಯ್ಸ್ ಇದ್ರೆ ಹಿಸ್ ಆಗ್ತಿತ್ತು. ನೋಡಿ, ಮೈ ಪೇರೆಂಟ್ಸ್ ಹೋಗಿ ಹರ್ ಪೇರೆಂಟ್ಸ್ ಬಂತು. ಹ್ಯಾವ್ ಗಾನ್ ಅಬ್ರಾಡ್ ಹೋಗಿ ಹ್ಯಾಡ್ ಗಾನ್ ಅಬ್ರಾಡ್ ಆಯಿತು. ಹ್ಯಾವ್ ಬಿಕಮ್ಸ್ ಹ್ಯಾಡ್. ಅಕಸ್ಮಾತ್ ಹ್ಯಾಡ್ ಇದ್ರೂ ಹ್ಯಾಡೇ ಆಗ್ತಿತ್ತು, ಜ್ಞಾಪಕ ಇಟ್ಕೋಬೇಕು. ನೋಡಿ, ಇದು ಹ್ಯಾವ್ ಅನ್ನು ನಾವು ಚರ್ಚೆ ಮಾಡಿರಲಿಲ್ಲ. ನೋಡಿ, ಅಕಸ್ಮಾತ್ ನೋಡಿ, ರಮೇಶ್ ಐ ಹ್ಯಾವ್ ಟೇಕನ್ ಯುವರ್ ಪೆನ್. ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟ್ ಸ್ಪೀಚ್ ಮಾಡಿದಾಗ ರಮೇಶ್ ಟೋಲ್ಡ್ ಅಥವಾ ಸುರೇಶ್ ಟೋಲ್ಡ್ ರಮೇಶ್ ದಟ್ ಹಿ ಹ್ಯಾಡ್ ಟೇಕನ್ ಹಿಸ್ ಪೆನ್. ಹೀಗಾಗ್ತದೆ, ಜ್ಞಾಪಕ ಇಟ್ಕೊಳ್ಳಿ. ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್, ಕವನ ಸೆಡ್. ಕವನ ಟೋಲ್ಡ್ ಕುಸುಮ. ಸೆಟ್ಟು ಕವನ ಹಾಕ್ಬೋದು. ನೋಡಿ, ಕವನ ಸೆಟ್ಟು ಕುಸುಮ ಹಾಕಬಹುದು, ತಪ್ಪಲ್ಲ. ಆದರೆ ಅದು ಶಾಲಾ ಮಟ್ಟಕ್ಕೆ ಆಗ್ತದೆ. ಹೈಸ್ಕೂಲ್ ಮಕ್ಕಳು ಹೈಸ್ಕೂಲ್ವರೆಗೆ, SSLC ವರೆಗೆ ಸ್ಟೇಟ್ ಸಿಲೆಬಸ್ಸಲ್ಲಿ ಕವನ ಸೆಟ್ಟು ಕುಸುಮ ನಡೀತದೆ. ಆದರೆ ನನ್ನ ಹೆಚ್ಚು ಉದ್ದೇಶ ಇರುವುದು ಹೈಯರ್ ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, MBA ಸ್ಟೂಡೆಂಟ್ಸ್ಗೆ. ಕವನ ಟೋಲ್ಡ್ ಕುಸುಮ ದಟ್ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್ ಹೋಗಿ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಇದನ್ನ ಮೈ ಹೋಗಿ ನೋಡಿ ಹರ್ ಆಯಿತು, ಪೇರೆಂಟ್ಸ್ ಹಾಗೆ ಇದೆ, ಹ್ಯಾವ್ ಹೋಗಿ ಹ್ಯಾಡ್ ಆಯಿತು. ಇದು ಬಹಳ ಮುಖ್ಯ. ಇದನ್ನ ಮರಿಬಾರ್ದು. ಸಾಮಾನ್ಯವಾಗಿ ಈ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾವು ಹ್ಯಾಡ್ ಆಗುತ್ತೆ. ಇದು ಮೈ ಮತ್ತು ಹಿಸ್ ಆಗ್ಬೋದು, ಹರ್ ಆಗ್ಬೋದು,
ದೆಂಬ ಹಾಕ್ಬೋದು, ಈ ಥರದ್ದು ಆಗ್ತದೆ. ಓಕೆ, ಲಾಸ್ಟ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಕುಸುಮ ಮೈ ಪೇರೆಂಟ್ಸ್ ಹ್ಯಾವ್ ಗಾನ್ ಅಬ್ರಾಡ್. ಕವನ ಸೆಡ್. ಕವನ ಹೇಳ್ತಾಳೆ, ಕುಸುಮ ನಮ್ಮ ಪೇರೆಂಟ್ಸು ವಿದೇಶಕ್ಕೆ ಹೋಗಿದ್ದಾರೆ. ನಾವು ಪಾಠ ಅಂತೀವಿ, ಹಾಗೆ ಅನ್ನಬಾರ್ದು. ಕವನ ಟೋಲ್ಡ್ ಕುಸುಮ ದಟ್ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಕವನ ಟೋಲ್ಡ್ ಕುಸುಮ ದಟ್ ಹರ್ ಪೇರೆಂಟ್ಸ್ ಹ್ಯಾಡ್ ಗಾನ್ ಅಬ್ರಾಡ್. ಮೈ ಪೇರೆಂಟ್ಸ್ ಬಿಕಮ್ಸ್ ಹೈ ಪೇರೆಂಟ್. ಹ್ಯಾವ್ ಗಾನ್ ಬಿಕಮ್ಸ್ ಹ್ಯಾಡ್ ಗಾನ್. ಮೈ ಪೇರೆಂಟ್ಸ್ ಹೋಗಿ ಹರ್ ಪೇರೆಂಟ್ಸ್ ಆಯಿತು, ಹ್ಯಾವ್ ಗಾನ್ ಹೋಗಿ ಹ್ಯಾಡ್ ಗಾನ್ ಆಯಿತು. ಈ ಭಾಗವನ್ನು ಮರಿಬಾರ್ದು ಅಂದ್ಕೊಂಡು ಅಂತ ಕೇಳ್ಕೊಳ್ತೇನೆ ತಮಗೆ. ಬಹುಶಃ ಇದು ಅರ್ಥವಾಗಿದೆ. ಈ ಎಲ್ಲ 10 ಈ ನಮ್ಮ ಹುಡುಗರಿಗೆ ಇದು ಸ್ವಲ್ಪ ಇದೆ. ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ವರ್ಷ ಈ ಸಿಲೆಬಸ್ಸಲ್ಲಿ ಸ್ವಲ್ಪ ಇದೆ. ಬಹುಶಃ ಅವರು ನೋಡಿದರೆ ಒಳ್ಳೆಯದಾಗ್ತದೆ. ಅದೆಷ್ಟು ಜನ ನೋಡ್ತಾರೋ ದೇವ್ರಿಗೆ ಗೊತ್ತು. ನೋಡಿ, ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ನಾವು ಇಲ್ಲಿಂದ ನೆಕ್ಸ್ಟ್ ಬೇರೆ ಭಾಗಕ್ಕೆ ಹೋಗೋಣ. ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚು ನಾವು ಇಲ್ಲಿಗೆ ಸದ್ಯಕ್ಕೆ ನಿಲ್ಲಿಸೋಣ. ಅಗತ್ಯವಿದ್ದರೆ ಮುಂದೆ ನೋಡೋಣ. ನಮಸ್ಕಾರಗಳು.